ಇದು ವಿಶ್ವ ಮಹಿಳಾ ದಿನ. ಮಹಿಳೆಯರು ಯಾವ ಕೆಲಸದಲ್ಲೂ ಇವತ್ತು ಹಿಂದೆ ಉಳಿದಿಲ್ಲ. ಯುವತಿಯೊಬ್ಬಳು ಅಮೆಜಾನ್ ವೇರ್ ಹೌಸ್ನಲ್ಲಿ ಫೋರ್ಕ್ ಲಿಫ್ಟ್ ಆಪರೇಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರಕುಗಳನ್ನ ವೇರ್ ಹೌಸ್ನಲ್ಲಿ ಲಿಫ್ಟಿಂಗ್ ಮಾಡುವಂತ ಯಂತ್ರದಲ್ಲಿ ಇಷ್ಟು ದಿನ ಪುರುಷರೇ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅಕ್ಷತಾ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಲ್ಲದೆ ಮಹಿಳೆಯರಿಗೆ ಯಾವುದೇ ಕೆಲಸ ಕೂಡ ಕಷ್ಟ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಅಲ್ಲದೆ ನಾವು ಶ್ರಮ ವಹಿಸಿ ಕೆಲಸ ಮಾಡಬೇಕು, ಸಮಯ ವ್ಯರ್ಥ ಮಾಡಬಾರದು ಅನ್ನುವ ಮಾತುಗಳನ್ನ ಅಕ್ಷತಾ ಹೇಳ್ತಾರೆ. ಒಬ್ಬ ಪುರುಷ ಅಥವಾ ಮಹಿಳೆ ತಮ್ಮ ಉದ್ಯೋಗ ಆಯ್ಕೆಯಲ್ಲಿಯೂ ಒಂದು ಸ್ಟೀರಿಯೋಟೈಪ್ ಬೇರೂರಿದೆ. ಆ ಸ್ಟೀರಿಯೋಟೈಪನ್ನು ಒಡೆದು ತಮ್ಮದೇ ಆದ ತಮ್ಮ ಅಚೀವ್ಮೆಂಟ್ ಮಾಡಿರೋ ಹಲವಾರು ಉದಾಹರಣೆಗಳಿವೆ. ಅಂಥ ಒಂದು ಉದಾಹರಣೆನ ನಾವು ಇಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಕ್ಷತಾ ಎಂಬುವ ಮಹಿಳೆ ಅಮೆಜಾನ್ ಫುಲ್ಫಿಲ್ಮೆಂಟ್ ಸೆಂಟರಲ್ಲಿ ಒಬ್ಬ ಫೋರ್ಕ್ ಲಿಫ್ಟ್ ಆಪರೇಟರ್ ಆಗಿ ಕೆಲಸ ಪಡೆದು ಆಪರೇಟ್ ಮಾಡುವ ಮೂಲಕ ಇಂಥ ಒಂದು ಸ್ಟೀರಿಯೋಟೈಪನ್ನು ಹೊಡೆದು ತಮ್ಮದೇ ಅಚೀವ್ಮೆಂಟನ್ನು ಮಾಡಿದ್ದಾರೆ. ಬನ್ನಿ ಅವರ ಬಗ್ಗೆ, ಅವರ ಜರ್ನಿ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಅಕ್ಷತಾ ಅವ್ರು ವರ್ಕ್ ಮಾಡೋ ಇಲ್ಲಿ ಫೋರ್ಕ್ ಲಿಫ್ಟ್ ಆಪರೇಟ್ ಮಾಡೋ ಅಮೆಜಾನ್ ವೇರ್ ಹೌಸಲ್ಲಿ ಇದ್ವಿ. ಬನ್ನಿ ಇಲ್ಲಿದ್ದಾರೆ, ಅವ್ರ ಬಗ್ಗೆ, ಅವ್ರ ವರ್ಕ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ಹಾಯ್, ಹೇಗಿದ್ದೀರಾ? ಸೊ ಫಸ್ಟ್ ನೀವು ವರ್ಕ್ ಬಗ್ಗೆ, ಆ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ಬಂದು ಅಕ್ಷತಾ ಅಂತ, ನಮ್ಮ ಊರು ಬಂದು ಶಿವಮೊಗ್ಗ. ನಾನು ಓದಿರೋದು ಶಿವಮೊಗ್ಗದಲ್ಲೇ, SLC ಓದಿದ್ದೀನಿ. ಸೊ ಇವಾಗ ಅಮೆಜಾನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಫೋರ್ ಲಿಫ್ಟ್ ಆಪರೇಟರ್ ಆಗಿ. ಓಕೆ, ಆ್ಯಂಡ್ ನಿಮ್ಮ ಇಂಟ್ರೆಸ್ಟ್ ಏನು ಮ್ಯಾಮ್? ಸೊ ಫಸ್ಟ್ ಮೋರ್ ಇಂಟ್ರೆಸ್ಟ್ ಅಬೌಟ್ ದ್ಯಾಟ್. ನರ್ಸಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ಓಕೆ, ಡ್ರೈವಿಂಗಲ್ಲೂ ಡ್ರೈವಿಂಗಲ್ಲೂ ತುಂಬ ಇಂಟ್ರೆಸ್ಟ್ ಇತ್ತು. ಹಾಂ. ಸೊ ಇದು ಯಾವಾಗ ನಿಮ್ಮ ಫೋರ್ಕ್ ಲಿಫ್ಟ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಇದು ಬಂದು ಈ ವರ್ಕ್ ಮಾಡಬೇಕು, ಇಲ್ಲಿ ಜಾಯ್ನ್ ಆಗಿದ್ದೆಲ್ಲ ಹೇಗೆ ಶುರು ಆಗಿದೆ? ಇಲ್ಲಿ ಇಂಟರ್ವ್ಯೂಗೆ ಅಂತ ಬಂದಿದ್ವಿ. ಅಮೆಜಾನಲ್ಲಿ ಫೋರ್ ಲಿಫ್ಟ್ ಆಪರೇಟರ್ಗೆ ಅವಕಾಶ ಇದೆ ಅಂತ ಹೇಳಿದ್ರು. ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆ ಅವಕಾಶನ ಅಮೆಜಾನ್ ಮಾಡಿಕೊಟ್ಟಿದೆ. ಇವಾಗ ನಾನು ಅದು ಕೆಲಸ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಎಲ್ಲಿ ವರ್ಕ್ ಮಾಡಿದ್ದು ನೀವು? ಈ ಫೋರ್ಕ್ ಲಿಫ್ಟ್ ಆಪರೇಟರ್ಗಿಂತ ಮುಂಚೆ ಎಲ್ಲಿ ವರ್ಕ್ ಮಾಡಿದ್ದು? ಅಮೆಜಾನಲ್ಲೇ ಮಾಡಿದ್ದೆ. ಓಕೆ, ಅಮೆಜಾನಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಬೇಲರ್ ಅಮೆಜಾನಲ್ಲಿ ಟ್ರೈನಿಂಗ್ ಬಂದು ಇಲ್ಲಿ DL ಅವಕಾಶ ಸಿಕ್ಕಿದ ನಂತರ ನಾವು DLಗೆ ಅಪ್ಲೈ ಮಾಡಿದ್ವಿ. DL ಬಂದು 1 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಅದಾದ್ಮೇಲೆ 1 ತಿಂಗಳು ಕಲ್ತಾದ್ಮೇಲೆ ಒಂದು ಮಂತ್ ಕಲ್ತಾದ್ಮೇಲೆ ಒಂದಿನ ಬಿಡ್ತಾರೆ, ಟ್ರೈನಿಂಗ್ ನೋಡ್ತಾರೆ ಕಲ್ತಿದ್ದೀವೋ ಇಲ್ಲ ಅಂತ. ಅದಾದ್ಮೇಲೆ ಒಳಗಡೆ ಬಿಟ್ಟರು ಕಲ್ತಿದ್ರು. ಸೊ ಟ್ರೈನಿಂಗ್ ಪ್ರೋಸೆಸ್ ಎಲ್ಲ ಹೇಗಿತ್ತು? ಹೇಗೆ ಕಲ್ತ್ರಿ? ನಿಮಗೆ ಕಷ್ಟ ಆಯ್ತಾ ಕಲಿಯೋಕೆ ಅಥವಾ ಈಸಿ ಆಗಿತ್ತಾ? ಕಷ್ಟ ಆಗಿಲ್ಲ, ಈಸಿ ಆಗಿತ್ತು. ಸೀನಿಯರ್ಸು ಹೇಳ್ಕೊಟ್ರು, ಮತ್ತೆ LND ಟೀಮ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಕಷ್ಟ ಏನನ್ಸಿಲ್ಲ, ತುಂಬ ಎಂಜಾಯ್ ಮಾಡ್ಕೊಂಡೆ ನಾನು ಕಲಿತೆ. ಸೊ ಯು ಕಂಪ್ಲೀಟ್ಲಿ ಎಂಜಾಯ್ ದ ವರ್ಕ್. ಓಕೆ, ಹೀಗೆ ಹೇಗಿದೆ ವರ್ಕ್ ಎಲ್ಲ? ವರ್ಕಿಂಗ್ ಪ್ರೋಸೆಸ್ ಎಲ್ಲ ಹೇಗಿದೆ ಈಗ? ಈಗಲೂ ಚೆನ್ನಾಗಿದೆ, ಕಷ್ಟ ಅಂತ ಏನೂ ಇಲ್ಲ. ಯೂಶಲಿ ಡೇ ಟು ಡೇ ಪ್ರೋಸೆಸ್ಸಲ್ಲಿ ಏನಿರುತ್ತೆ ನಿಮ್ಮದು ಫೋರ್ಕ್ ಲಿಫ್ಟ್ ಆಪರೇಟರಲ್ಲಿ? ಪಿಕ್ಕಿಂಗು, ಸ್ಟೋಯಿಂಗು, ಕನ್ಸಲ್ಟೇಷನು ಆ ಥರ ಇರುತ್ತೆ. ಓಕೆ, ಸೊ ನಮಗೆ ತೋರಿಸ್ಕೊಡ್ತೀರಾ ಹೇಗೆ ಆಪರೇಟ್ ಮಾಡ್ತೀರಾ, ಹೇಗೆ ಕತೆ ಏನು ಅಂತ ಎಲ್ಲ? ಅಮೇಝಿಂಗ್ ವರ್ಕ್ ನಾವು, ಅಮೇಝಿಂಗ್, ಕುಡೋಸ್ ಟು ಯು, ಗ್ರೇಟ್ ವರ್ಕ್. ಇದು ವೆರಿ ರೇರ್, ಇದು ಜಾಸ್ತಿ ಹೆಣ್ಮಕ್ಳು ಈ ಥರ ಒಂದು ಫೋರ್ಕ್ ಲಿಫ್ಟ್ ಆಪರೇಟಿಂಗ್ ಮಾಡೋದಿಲ್ಲ. ಇದು ನೀವು ಮಾಡ್ತಾ ಇದ್ದೀರಾ ಅಟ್ ಅ ವೆರಿ ಯಂಗ್ ಏಜ್. ಸೊ ನಿಮಗೆ ಯಾರಿಗಾರು ಬೇರೆಯವ್ರಿಗೆ ಮೆಸೇಜ್ ಕೊಡಬೇಕಂತ ಇದ್ದರೆ, ನಿಮ್ಮ ಅಚೀವ್ಮೆಂಟ್ಗೆ, ನಿಮ್ಮ ಪರ್ಸಿವರೆನ್ಸ್ಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಈ ಥರ ಅವಕಾಶ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಮತ್ತು ಅವ್ರದ್ದು ಡ್ರೀಮು, ಇದರಲ್ಲಿ ಒಂದು ಗೋಲ್ ಅಂತ ಇರುತ್ತೆ, ಅವ್ರದ್ದೇ ಅದೊಂದು ಕನಸಿರುತ್ತೆ. ಈ ಥರ ಆಪರ್ಚುನಿಟಿಯಲ್ಲಿ ನಾವು ನೆರವೇರಿಸ್ಕೋಬೋದು. ಸೊ ಇದು ಅಕ್ಷತಾ ಅವರ ಇನ್ಸ್ಪೈರಿಂಗ್ ಜರ್ನಿ. ಒಬ್ಬ ಅಸೋಸಿಯೇಟ್ ಆಗಿ ಸ್ಟಾರ್ಟ್ ಮಾಡಿ ಅಮೆಜಾನ್ ಫುಲ್ಫಿಲ್ಮೆಂಟ್ ಸೆಂಟರಲ್ಲಿ ಈಗ ಫೋರ್ಕ್ ಲಿಫ್ಟ್ ಟ್ರೈನಿಂಗ್ ಪಡೆದುಕೊಂಡು, ಲೈಸೆನ್ಸ್ ಪಡೆದುಕೊಂಡು, ಈಗ ನಿಮ್ಮ ಮುಂದೆ ಆಪರೇಟ್ ಮಾಡಿ ತೋರಿಸಿ ತಮ್ಮನ್ನು ತಾವು ಯಾರಿಗೂ ಕಮ್ಮಿ ಅಲ್ಲ ಅನ್ನೋದನ್ನು ಅವರು ಇಲ್ಲಿ ಸಾಬೀತುಪಡಿಸಿದ್ದಾರೆ.